ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಸೋಮವಾರ 19ನೇ ತಾರೀಕು. ಇವತ್ತು ಹುಣ್ಣಿಮೆ. ಬಹಳ 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 ವಿಶಿಷ್ಟವಾಗಿರ್ತಕ್ಕಂಥ ದಿನ ಇವತ್ತು. ಬಹಳ ಪ್ರಾಚೀನ ಕಾಲದಲ್ಲಿ ಒಂದು ಪದ್ಧತಿ ಇದೆ. ಆ ಪದ್ಧತಿಯನ್ನು ನಿಮ್ಗೆ ಹೇಳ್ತೀನಿ. ನಿಮಗೆ ದೇವರಲ್ಲಿ ಭಕ್ತಿ ಇದ್ದು ನಾವು ವಿಶ್ವಾಸದಿಂದ ಪೂಜೆ ಮಾಡಿದ್ರೆ ನಮಗೆ ಧನಲಾಭ ಶುಭಯೋಗ ಬರುತ್ತೆ ಅಂತಕ್ಕಂಥ ನಂಬಿಕೆ ಇದ್ದರೆ ಈ ಒಂದು ಪ್ರಾಚೀನ ಕಾಲದಿಂದ ಮಾಡ್ಕೊಂಡು ಬಂದಿರತಕ್ಕಂಥ ₹1 ಒಂದು ಯೋಗವನ್ನು ನೀವು ಪಡ್ಕೋಬೋದು. ಅದೇನಪ್ಪ ಅಂದರೆ ಬಹಳ ಸಿಂಪಲ್ ಇದೆ. ಇವತ್ತು ಸಾಯಂಕಾಲ 7 ಗಂಟೆ ಮೇಲೆ ಹುಣ್ಣಿಮೆ ಏನು ಸ್ಟಾರ್ಟ್ ಆಗುತ್ತೆ ಆವಾಗ ₹1 2 ಕಾಯಿನ್ಗಳನ್ನು ನೀವು ಎರಡೂ ಕೈಗಳಲ್ಲಿ ಇಟ್ಕೊಳ್ಳಿ. ತುಪ್ಪದ ದೀಪನೋ ಸಾಸಿವೆ ಎಣ್ಣೆಯ ದೀಪನೋ ಅಥವಾ ನಿಮ್ಮ ಶಕ್ತಿ ಅನುಸಾರ ಯಾವುದಾದ್ರೂ ಒಂದು 2 ದೀಪಗಳನ್ನು ಲಕ್ಷ್ಮೀ ಫೋಟೋ ಮುಂದೆ ಅಂಟಿಸ್ಬಿಟ್ಟು ಲಕ್ಷ್ಮೀ ಬೀಜ ಮಂತ್ರವಾಗಿರ್ತಕ್ಕಂಥ ಓಂ ಶ್ರೀಂ ನಮಃ ಅಂತನೋ ಅಥವಾ ಓಂ ಭಗವತೆ ರುದ್ರಾಯ ನಮಃ ಅಂತಕ್ಕಂಥದ್ದು ಅಥವಾ ವಿಷ್ಣುವಿನ ಬೀಜ ಮಂತ್ರವನ್ನು ನೀವು 11 ಸಾರಿ ಹೇಳಿದ್ದೇ ಆದರೆ ನಿಮಗೆ ಹಣ ಬರುವುದು ಗ್ಯಾರಂಟಿ, ಧನಲಾಭ ಆಗೋದು ಗ್ಯಾರಂಟಿ, ನೀವು ಭಾಗ್ಯಶಾಲಿಗಳಾಗೋದು ಗ್ಯಾರಂಟಿ. ಈ 11 ಸತಿ ಹೇಳಿದಾದ್ಮೇಲೆ ಒಂದು ಕಾಯಿನನ್ನು ದೇವರ ಹತ್ರನೇ ಇಟ್ಬಿಟ್ಟು ಇನ್ನೊಂದು ಕಾಯಿನನ್ನು ಏನು ಚಾರ್ಜ್ಡ್ ಆಗಿರ್ತಕ್ಕಂಥ ಕಾಯಿನನ್ನು ನೀವೇನು ಮಾಡ್ಬೋದು, ನಿಮ್ಮ ತಿಜೋರಿ ಅಥವಾ ನೀವೆಲ್ಲಿ ಹಣನ ಸಾಮಾನ್ಯವಾಗಿ ಇಡ್ತೀರೋ ಅಲ್ಲಿ ಈ ಕಾಯಿನನ್ನು ಇಟ್ಬಿಡಿ. ನಾಳೆ ಬೆಳಿಗ್ಗೆ ಹುಣ್ಣಿಮೆ ಆದ ಮೇಲೆ ಆ ಕಾಯಿನನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಪರ್ಸ್ನಲ್ಲಿ ಇಟ್ಕೋಬೋದು. ಅದನ್ನು ಯಾರಿಗೂ ಕೊಡೋಕೆ ಹೋಗಬೇಡಿ. ಆದರೆ ಲೆದರ್ ಪರ್ಸ್ನಲ್ಲಿ ಇಟ್ಕೊಂಡ್ರೆ ಅದು ವರ್ಕೌಟ್ ಆಗೋಲ್ಲ. ಚರ್ಮದ ಯಾವುದೇ ಒಂದು ರೀತಿಯಾಗಿರ್ತಕ್ಕಂಥ ಪರ್ಸ್ನಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಒಟ್ಟಿನಲ್ಲಿ ನಿಮ್ಮ ಹತ್ರ ಇಟ್ಕೊಂಡ್ರೆ ನಿಮಗೆ ಇದು ಹಣವನ್ನು ತಂದು ಕೊಟ್ಟೇ ಕೊಡುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಮತ್ತು ವಿಶ್ವಾಸ ನಮ್ಮ ಪ್ರಾಚೀನ ಕಾಲದಿಂದಲೂ ಬಂದಿದೆ. ಇದು ₹1 ಒಂದು ಬಹಳ ವೈಶಿಷ್ಟ್ಯ ಇರತಕ್ಕಂಥ ಒಂದು ವ್ರತ. ಇದು 150 ವರ್ಷ ಆದಮೇಲೆ ಬಂದಿರತಕ್ಕಂಥ ಈ ಒಂದು ವಿಶಿಷ್ಟ ಶ್ರಾವಣ ಸೋಮವಾರ 19ನೇ ತಾರೀಕು ಇವತ್ತು ಬಂದಿದೆ. ಹಾಗಾಗಿ ವಿಶ್ವಾಸ ಇರ್ತಕ್ಕಂಥವರು ಖಂಡಿತವಾಗಿಯೂ ಇದನ್ನು ನೀವು ಮಾಡಿ ನೋಡಿ, ಇದರಿಂದ ಲಾಭ ಪಡೀರಿ ಅಂತ ಎಲ್ಲರಿಗೂ ಹೇಳ್ತಿದ್ದೀನಿ. ಸರ್ವ ಜನ ಸುಖಿನೋ ಭವಂತಿ. ಲಕ್ಷ್ಮಿ ಮತ್ತು ಆ ಸೂರ್ಯನಾರಾಯಣನ ಕೃಪೆ ಎಲ್ಲರಿಗೂ ಇರಲಿ. ಶುಭಮಸ್ತು.